ಬಜೆಟ್ ಮಂಡನೆ ಆಗಿದೆ. ಬಜೆಟ್ ಮಂಡನೆ ಆಗಿರೋದೇನು ಅಂದರೆ, ಮಂಡನೆ ಬದಲಿಗೆ ಬಜೆಟ್ ಅವರು ಮನೆ ಬಜೆಟ್ ಅಂತ ಹೇಳ್ಬೋದು. ಮನೆ ಬಜೆಟ್ ಅಂತ ಹೇಳಿದ್ರೆ BJP ಸರ್ಕಾರ ಎಲ್ಲಿದ್ದಾವೆ ಅಲ್ಲಿಗೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದ ಜಾಗದಲ್ಲಿ, ಬೇರೆ ಸರ್ಕಾರಗಳಿರೋ ಜಾಗದಲ್ಲಿ ಅನುದಾನವನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಒಂದು ನೋಡಿ ಸರ್, ನಾನು ಹೇಳೋದಷ್ಟೇ, ರಾಜಕೀಯ ಬಂದಾಗ ನಾವು ನೀವು ಹೊಡೆದಾಡೋಣ, ಏನು ಬೇಕೋ ಮಾಡ್ಕೊಳ್ಳೋಣ, ಓಟ್ ಹಾಕ್ಕೊಳ್ಳೋಣ, ಗೆಲ್ಲೋರು ಸೋಲೋರು ಕಾಮನ್. ಆದರೆ ಸರ್ಕಾರ ಅಂತ ಬಂದಾಗ ಇಡೀ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲೇ ಎಲ್ಲ, ಈ ಭಾರತ ದೇಶದಲ್ಲಿ ಇರುವಂಥವರು, ಈ ಭಾರತ ದೇಶದಲ್ಲಿ ಇರುವಂಥವರು ಎಲ್ಲರೂ ಒಂದೇ, ಈಕ್ವಲ್ ಆಗಿ ಎಲ್ಲರಿಗೂ ನ್ಯಾಯ ಮಾಡ್ತೀವಿ. ಎಕ್ಸಾಂಪಲ್ಗೆ ನಾವು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ವಿ, ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಬಸ್ ಅಂತ ಹೇಳಿದ್ವಿ. ಫ್ರೀ ಬಸ್ ಅಂತ ಹೇಳಿದ್ವಿ. ಅದರಲ್ಲೇನಾದ್ರು ಕಾಂಗ್ರೆಸ್ ಅವರು, JDS ಅವರು, BJP ಅವರು ಅಂತ ಮಾಡ್ಕೊಂಡು ನಾವೆಲ್ಲೂ ಮಾಡಿಲ್ಲ. ಎಲ್ಲರಿಗೂ ಫ್ರೀ ಅಂತ ಹೇಳಿದ್ವಿ, ಎಲ್ಲರೂ ಫ್ರೀ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನ್ ತಕ್ಕಂತೆ ಏನು ಟ್ಯಾಕ್ಸ್ ಅಮೌಂಟು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕವರಿ ಆಗ್ತಾ ಇದೆ, ಆ ಒಂದು ಆಧಾರದ ಮೇಲೆ ಆದರೂ ನೀವು ಸರ್ಕಾರಕ್ಕೆ ಒಂದು ಅನುದಾನವನ್ನು ಕೊಡಬೇಕಾಗ್ತದೆ. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ. ನಮ್ಮ ಮುಖ್ಯಮಂತ್ರಿಗಳು ಬೇಜಾರಾಗಿದ್ದಾರೆ. ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಆಮೇಲೆ ಅವ್ರು ಕೊಟ್ಟಿರುವಂಥ ಬಜೆಟ್ ಅಂತೂ ಸಮಾಧಾನ ತಂದಿಲ್ಲ. ಇನ್ನೂ ಕರೆಕ್ಟಾಗಿ ನಾನು ಓದಿಲ್ಲ, ಬಂದಿದ್ದು ನನಗೂ ಫೋನಲ್ಲಿ ಬಂತು, ಕಾಪೀಸ್ ಎಲ್ಲ ಬಂತು, ಅರ್ಧಂಬರ್ಧ ಓದಿ ಅಲ್ಲಿ ಕೂತ್ಕೊಂಡು ಇನ್ನೂ ಕ್ಲೀನಾಗಿ ಓದಿದ್ರೆ ಇನ್ನೂ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕುಂಭಮೇಳಕ್ಕೆ ಯಾರು ಹೋಗ್ಬಿಟ್ಟು ಬರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಅವ್ರಿಗೆಲ್ಲ ತುಂಬ ಶಾಂತಿ, ನೆಮ್ಮದಿ ಎಲ್ಲವೂ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದೆ. ಯಾರಾದರೂ ಹೋಗೋರಿದ್ರೆ, ಕುಂಭಮೇಳಕ್ಕೆ ಹೋಗೋರಿದ್ರೆ ಹೇಳ್ರಿ, ನಾನೇ ಬೇಕಂದ್ರೆ ಬಸ್ ಮಾಡಿಬಿಟ್ಟು ಕಳಿಸ್ತೀನಿ. ದೃಷ್ಟಿ ಪರಿಹಾರ, ಅದೆಲ್ಲ ದೃಷ್ಟಿ ಪರಿಹಾರ, ಕಾಲು ತುಳಿತ, ಅದೆಲ್ಲ ಜನಗಳು ತಿಳ್ಕೊಬೇಕು. ಇವಾಗ ಎಕ್ಸಾಂಪಲ್ಗೆ ನಮ್ಮ ಕೋಲಾರ ಜನಗಳು ತಿಳ್ಕೊಬೇಕು ಅಂದರೆ, ಎಲ್ಲೋ ಒಂದು ಜಾಗದಲ್ಲಿ ಕಸ ಇದೆ ಎತ್ತಿ ಅಂತ ಹೇಳ್ತಾರೆ ನಮ್ಮ ನಗರಸಭೆಗೆ. ನಾನು ಅಕ್ಕ ಅವ್ರು ಫೋನ್ ಮಾಡ್ತೀನಿ, ಅಕ್ಕ ಕಸ ಎತ್ತಿಸೇಕ ಸ್ವಲ್ಪ ಅಂತ ಹೇಳ್ತೀನಿ. ಇವ್ರು ಲಾರಿ ಕಳಿಸ್ತಾರೆ, ಎತ್ತಿಸ್ತಾರೆ. ಬೆಳಗ್ಗೆ ತಿರ್ಗಾ ಬಂದು ಅಲ್ಲಿ ಹಾಕಿರ್ತಾರೆ. ನಾವೇನು ಹೇಳೋದು ಅದಕ್ಕೆ? ನೀವೇ ಹೇಳಿ. ಬೆಳಗ್ಗೆ ತಿರ್ಗಾ ಹಾಕ್ತಾರೆ, ಏನು ಹೇಳೋದು? ಅವರೇ ಮನೆಗಳ ಹತ್ರ ಒಂದು ಡಸ್ಟ್ಬಿನ್ ಇಟ್ಟು ಅಲ್ಲಿ ಡಸ್ಟ್ಬಿನಲ್ಲಿ ಹಾಕಿ, ನಗರಸಭೆಯವ್ರು ಬಂದು ಎತ್ಕೊಂಡು ಹೋಗಿಲ್ಲ ಅಂದರೆ ಡಸ್ಟ್ಬಿನ್ ತೊಗೊಂಡು ಬಂದು ಹೊಡಿರಿದ್ದೀವಿ ನಗರಸಭೆಯವ್ರು. ಯಾರು ಆ ಕೆಲಸನೇ ಮಾಡಲ್ಲ. ಹಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಜನನೂ ತಿಳ್ಕೊಬೇಕಾಗ್ತದೆ. ಏನೋ ಒಂದು ಕಾಲು ತುಳಿತಕ್ಕೆ ಆಗಿದೆ, ಆಗಬಾರ್ದು ಅಂತ ಆಗಿರುವಂಥ ಘಟನೆ ಆಗಿದೆ. ಆದರೂ ಒಳ್ಳೇದೇ. ನಾವು ಇವತ್ತೇನಾದರೂ ಒಂದು ಸಮಸ್ಯೆ ಇದ್ದಾಗ ನಾನು ಮೊದಲು ಬಂದು ನಿಮ್ಮನ್ನೇನು ಕೇಳ್ತೆ, ಫಸ್ಟ್ ಕ್ವಶನ್ ಏನು ಅಂತ ಹೇಳ್ಬಿಟ್ರೆ, ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದೆ, ಕರೆಕ್ಟಾ? ಹಂಗೆ ಮೊದಲು ಒಂದು ಏನಾದರೂ ಒಂದು ತೊಂದರೆ ಆದಾಗೆ ನಾವು ಒಂದು ಇನ್ನೊಂದು ರೂಟನ್ನು, ದಾರಿಯನ್ನು ಹಿಡ್ಕೊಳ್ಳೋದು ಪ್ರಿಪೇರ್ ಆಗೋದಕ್ಕೆ. ಕುಂಭಮೇಳದಲ್ಲಿ ಆಗಿರೋದಕ್ಕೆ ನಾನು ನನ್ನ ತುಂಬ ಮನಸ್ಸು ಬೇಜಾರಿಂದ ನಾನು ಎತ್ಕೊಡ್ತೀನಿ, ನಾನು ಸಂತಾಪವನ್ನು ಎತ್ಕೊಡ್ತೀನಿ. ಅಲ್ಲಿ ಕರ್ನಾಟಕದವ್ರು 3-4 ಜನ ಹೋಗಿದ್ರು, ಅವ್ರು 4 ಜನ ಹೋಗಿ ಅದಕ್ಕೆ ನಾವು ಸಂತಾಪ ಕೊಡ್ತೀವಿ. ಆಮೇಲೆ ಅವ್ರು ಆತ್ಮಕ್ಷಿಕ್ಲಿ ಅಂತ ಹೇಳ್ತೀವಿ. ಆದರೆ ಅವ್ರು ಯಾರಲ್ಲಿ ಕುಂಭಮೇಳದಲ್ಲಿ ಹೋಗಿ ಅವರಿಗೆ ಪ್ರಾಣಗಳು ಹೋಗಿ ಅವ್ರ ಫ್ಯಾಮಿಲಿಗಳದ್ದು ತುಂಬ ಚೆನ್ನಾಗಿರ್ತವೆ. ಅವ್ರು ತುಂಬ ಖುಷಿಯಾಗಿರ್ತಾರೆ. ಸರ್, ಕೇಂದ್ರದ ಬಜೆಟ್ ಆಯ್ತು, ರಾಜ್ಯದ ಬಜೆಟ್ ಇದೆ, ನಿರೀಕ್ಷೆ